ಅಮ್ಮ, ನಾನು ಬರಲ್ಲ ನಿನ್ನ ಜೊತೆಗೆ. ಬತ್ತೀಯ? ಇನ್ನೇನು ಮಾಡಕ್ಕೆ ಬತ್ತೀಯ? ನಾನೇ ಹೋಗಿ ಬತ್ತೀನಿ. ಹೇಳು ಅದೇನು ಹೇಳ್ತಾರೆ, ಏನು ಏನು ಎತ್ತ ಅಂತೇಳಿ ನಾನೇ ಕೇಳ್ಕೊಂಬತ್ತೀನಿ. ನೀನು ಬರಬೇಡ, ಇಲ್ಲೇ ಇರು. ಇಲ್ಲ ಅಮ್ಮ, ಬತ್ತೀನಿ ಹೆಂಗನಾಗ್ಲಿ. ಅದೇನು ಹೇಳ್ತಾರೆ ಏನೋ, ನಾನು ಇದ್ರೆ ಚೆನ್ನಾಗಿರುತ್ತೆ, ಒಬ್ರಿಗೊಬ್ರು ಮಾತಾಡೋಕ್ಕೆ ಚೆನ್ನಾಗಿರುತ್ತೆ. ಅಕ್ಕ, ಹೋಗಿ ಬರ್ತೀರಾ? ಹೋಗಿ ಬರ್ತೀವಿ ಪುಣ್ಯ. ಶಿವಾನಿ, ಇನ್ನೇನು ಮಾಡೋಣ, ಹೋಗಿ ಕೇಳ್ಕೊಂಬತ್ತೀನಮ್ಮ. ಯಾಕನ ಪ್ರೀತಿ ಅಕ್ಕನ ಫೋನ್ ಮಾಡಿತ್ತು, ಬಾರುತ್ತು ಮನೆ ಹತ್ರ ಅಂತೇಳಿ ಫೋನ್ ಮಾಡಿತ್ತು. ಅವನು ನಿಮ್ಮ ಅಮ್ಮನ ಕಳಿಸು ಅನ್ನಂತೆ. ಅದಕ್ಕೆ ಅದು ಏನು ಹೇಳ್ತಾರೆ ಏನೋ ಎತ್ತ ಅಂತ ಕೇಳ್ಕೊಂಬತ್ತಿ ಹೋಗಿ. ಅದಕ್ಕೆ ನಾನು ಬತ್ತೀನಿ ಕಣಮ್ಮ ಅಂದ್ಲು. ಅದಕ್ಕೆ ಸರಿ ಆಯ್ತು ಬಾರಮ್ಮ ಅಂತ ಅಂದೆ. ಅಪ್ಪನ ಅಮ್ಮ ಬಂದರೆ ಹಂಗನ್ನು ಅವ್ರು ಬಂತಕ್ಕೆ ಹೋಗ್ಬೇಕಾರಂತೆ ಅಂತ. ಪಾಪ ಅವ್ರು ಒಟ್ಟು ಅಂಗಡಿ ಬಿಜಿಯಾಗ ಯಾತ ಲೋಡ್ಗಳು ಬಂದಿದ್ದಾವೆ ಅಂತ ಹೋಗವ್ರೆ. ಅವ್ರಿಗೂ ಒಟ್ಟು ಕೆಲಸದ ಟೆನ್ಷನ್ನು. ಅದಕ್ಕೆ ನಾನು ಇನ್ನೊಂದು ವಾರ ರಜಾ ಮಾಡಿಬಿಡಪ್ಪ ಅಂಗಡಿನ ಅಂತೇಳಿ ಹೇಳಿದ್ದೀನಿ. ರಜಾ ಮಾಡೋ ತತ್ಲ ಸುಮ್ಮನೆ ಅದು ಆ ಲೋಡ್ ಬಂತು ಈ ಲೋಡ್ ಬಂತು ಅಂತ ಪಾಪ ಅವರಿಗೆ ಟೆನ್ಷನ್ನು. ಒಂದು ವಾರ ರಜಾ ಮಾಡಿದ್ರೆ ಎಷ್ಟು ಹಿಂದೆ ಹೋಗುತ್ತಕ್ಕ? ಒಂದು ವಾರ ರಜಾ ಮಾಡೋಕ್ಕಾಗಲ್ಲ, 4-5 ದಿನ ಮಾಡ್ತೀನಿ ಅಂತಿತ್ತು ಮಾಮ. ಹೆಂಗೋ ಮಾಡ್ತೈತೆ ಹೇಳು. ಹೋಗಿ ಬರ್ತೀವಿ ನಾವು. ನೀವು ಬರ್ತೀರಿ? ಯಾಕ ಹೋಗಿ ಬನ್ನಿ. ನಾವಿನ್ನೇನು ಬರೋಣ, ನೀವೇ ಹೋಗಿ ಬರ್ರಿ. ಯಾತ ಮಾತಾಡ್ಬೇಡ, ಅವ್ರು ಯಾತನ ಮಾತಾಡಿದ್ರೆ ಸುಮ್ಮನೆ ಇರೋದು ಕಲಿ. ಸುಮ್ಮನೆ ನಿನ್ನ ಅದು ಇದು ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ. ಯಾತನ್ ಏನು ಮಾತಾಡಲ್ಲಮ್ಮ, ನಾನು ಏನು ಮಾತಾಡಕ್ಕೆ ಹೋಗಲ್ಲ. ನಾನು ಸುಮ್ಮನೆ ಇದ್ದು ಬಿಡ್ತೀನಿ. ನಾನು ಏನು ಮಾತಾಡಲ್ಲ ಅಂತ ಹೇಳಿಲ್ವೇ? ಮಾತಾಡಿದ್ರು ಅಂತ ಹೇಳ್ತಿರೋದು. ಸರಿ ಆಯ್ತಮ್ಮ, ಮಾತಾಡಲ್ಲ. ನೋಡ್ದ ಈಗ ಹಂಗೇನೆ ಇಬ್ರಲ್ಗೂ ತಾಯಿ ಮಗಳಿಗೆ ಇಬ್ರಲ್ಗೂ ಟೆನ್ಷನ್ ಶುರುವಾಗೈತಿ. ನಮ್ಮ ಹತ್ರ ಹೇಳ್ತಿರ್ಲಿಲ್ಲ, ಹೆಂಗೋ ಹೇಳ್ತಾ. ನಮಗೆ ಮುಂಚೆ ವಿಷಯ ಗೊತ್ತಾಯ್ತಲ್ಲ, ಅದಕ್ಕೆ ಹೇಳಿರೋದಿಲ್ಲ. ಅಂದ್ರೆ ನಮ್ಮ ಹತ್ರ ಹೇಳ್ತಾನೆ ಇರಲಿಲ್ಲ. ಬಿಡು ಇವ್ರಿಗೆಲ್ಲ ಏನು ಹೇಳೋದು ಅಂತೇಳಿ ಸುಮ್ಮನಾಗ್ಬಿಡೋದು. ಇವಾಗ ಬಿಡು ಇವ್ರಿಗೆ ಹೇಳೋಣ ಅಂತ ಹೇಳಿರೋದು. ಭಾಳ ಜಂಬ ಐತಿ ಇವಳಿಗೆ. ದೊಡ್ಡೋಳಂಗಲ್ಲ ಕಣೆ, ಪಾಪ ದೊಡ್ಡೋಳು ಭಾಳ ಒಳ್ಳೆಯವಳು. ಹೋಗ್ತಾ ಇದ್ದಾರೆ, ಬೈಕೆಣ್ಣೆ ಕರ್ಕೊಂಡು ಹೋಗ್ತಾ ಐತಿ ಹಿಂದೇನೇನು. ನನಗೇನೋ ಅವ್ನ ಮದುವೆ ಕ್ಯಾನ್ಸಲ್ ಮಾಡ್ತಾನೆ ಅಂತ ಅನ್ನಿಸ್ತೈತೆ ಕಣೆ. ಅವ್ನು ಹಂಗೆ ಹೇಳ್ದ. ಅವ್ರ ಅಮ್ಮ ಇಂತಾಗೆ ಹಂಗೆ ಹೇಳ್ತಾನೆ ಅನ್ಸುತ್ತೆ ಅವನು. ನನಗೂ ಹಂಗೆ ಅನ್ನಿಸ್ತು. ಭಾಳ ಸಿಟ್ಟು ಮಾಡ್ಕೊಬಿಟ್ಟಿದ್ದ ಅವನು. ಚೆನ್ನಾಗಿ ನೋಡ್ಕೊಂಬನು, ಚೆನ್ನಾಗಿ ಮಾತಾಡ್ಸೋನು, ಚೆನ್ನಾಗಿದ್ದ ಅಂದ್ಬಿಟ್ಟು ಇವಾಗ ಮತ್ತೆ ಅವನಿಂದ ಹೋಗ್ತೀನಿ ಅಂತ ಹೋದ್ರೆ ಎಂಥವ್ರಿಗೂ ಸಿಟ್ಟು ಬರೋಕ್ಕಿಲ್ವೇ? ಅದಕ್ಕೆ ಅವನಿಗೆ ಸಿಟ್ಟು ಬಂದೈತಿ. ನೋಡು, ನಾನು ಹಿಂಗೆಲ್ಲ ನೋಡ್ಕೊಂಡ್ರು ಇದೆಲ್ಲ ಗೊತ್ತಿದ್ರು ನಾನು ಅದನ್ನೆಲ್ಲ ಮರ್ತು ಮದುವೆ ಆಗಕ್ಕೆ ಒಪ್ಕೊಂಡ್ರು ಇವಳು ಹಿಂಗೆ ಮಾಡ್ತಾ ಇದ್ದಾಳಲ್ಲ ಅಂತ ಸಿಟ್ಟು ಬಂದ್ಬಿಟ್ಟೈತಿ. ನೀವು ವಾದ ಮಾಡೋದು ತಗ, ನಮ್ಮ ಋತುವಕ್ಕ ವಾದ ಮಾಡಿಬಿಡುತ್ತೆ. ಯಾಕೆ ಮದುವೆ ಕ್ಯಾನ್ಸಲ್ ಮಾಡ್ತೀರಾ, ಯಾಕೆ ಮಾಡ್ತೀರಾ, ಹಿಂಗೆ ಅಂತ ವಾದ ಮಾಡಿಬಿಡುತ್ತೆ. ಕ್ಯಾನ್ಸಲ್ ಮಾಡ್ತೀವಿ ಅಂದರೆ ಹೇಳ್ತಾರೆ ಅವರೆಲ್ಲನ. ಹಿಂಗೈತೆ, ಹಿಂಗೆಲ್ಲ ಹಿಂಗೆ ಮಾಡ್ತಾ ಇದ್ದಾಳೆ ನಿನ್ನ ಮಗಳು. ನಾವೇನ ನಾಳೆ ದಿನ ಹೆಚ್ಚು ಕಡಿಮೆ ಆಯ್ತು ಅಂದರೆ ಯಾಕಪ್ಪ ನಿಮ್ಮ ಪಾಡಿಗೆ ನೀವು ಎಲ್ಲಾದ್ರೂ ನೋಡಿ ಮದುವೆ ಮಾಡಿಕೊಡ್ರಿ ಬೇರೆ ಕಡೆಗೆ. ಸುಮ್ಮನೆ ಯಾಕೆ ಇಲ್ಲಾಂದ್ರೆ ಅವನಿಗೆ ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳ್ತಾನೆ ಅಷ್ಟೇನೆ. ಅದೇನು ಹೇಳ್ತಾರೆ ಮತ್ತು ಗೊತ್ತಾಗುತ್ತೆ, ಹೋದಾಗ ಗೊತ್ತಾಗುತ್ತೆ. ಹೇಳಿರೋ ಮಾತು ಕೇಳೋದೇ ಇಲ್ಲ. ನಾವೇನ ಹೇಳಿ ಒಂದು ನಾವು ಹೇಳಿರೋ ಮಾತು ನಿಮ್ಮ ತಲೆಯಕ್ಕೆ ಹೋಗಲ್ಲ. ನಮ್ಮಮ್ಮ ಯಾಕೆ ಕೇಳುತ್ತೋ ಅಮ್ಮಂಗೆ ಇಷ್ಟು ದಿವಸ ಹೇಳ್ತೀವಿ ಬಿಡು. ಏನೋ ನಮ್ಮಮ್ಮ ಹೇಳಿರೋ ಮಾತು ನಾನು ಕೇಳ್ತೀನಿ ಎಂಬುದೇನಿಲ್ಲ. ಬರೀ ಹಿಂಗೆ ಅಡ್ವಟ್ಗಳು ಮಾಡ್ಕೊಂಬದೆ. ನಮ್ಗೆ ಇಲ್ಲೋ ತಲೆನೋವು ತರ್ತಾರೆ, ಇಲ್ಲೋ ತಲೆನೋವು ತಂದು ಇಲ್ಲೋದು ನಮಗೆ ಟೆನ್ಷನ್ ಮಾಡಿಕ್ಬಿಡ್ತಾರೆ. ನಾನೇನೋ ಅನ್ಕೊಂತೀನಿ, ಅದೇನೋ ಆಗುತ್ತೆ. ನಾವು ಹೋಗೋಣ ಪ್ರೇಮ ಕರ್ಮಂತಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಬನ, ಪಾಪನ ಆಟ ಆಡ್ಸೋಣ. ಅಮ್ಮಣಿನೂ ಅಲ್ಲಿಗೆ ಹೋಗೋಳೆ, ಪಾಪನು ಕರ್ಕೊಂಡು ಹೋಯ್ತು ಲಸ್ಮಜ್ಜಿ. ಅಲ್ಲೇ ಇದಾರೆ ಕರ್ಕೊಂಡು ಹಂಗೆ ಬರೋಣ ನಡಿ. ಹುಡುಗರು ಇಲ್ಲಿ ಇರ್ತಾರಲ್ಲ, ಇವರೆಲ್ಲ ಎತ್ಕೊಂತಾರೆ ಲಸ್ಮಜ್ಜಿ ಮೊಮ್ಮಕ್ಳೆಲ್ಲನ. ಅದಕ್ಕೆ ಚೆನ್ನಾಗಿ ಆಟ ಆಡ್ತಾರೆ ಇಲ್ಲಿ ಬಂದ್ರೆ ಲಸ್ಮಜ್ಜಿ ಮಂತಕ್ಕೆ. ಹೊರಕ್ಕೆ ಕರಿಯೇನೇನಮ್ಮ? ಹೊರಕ್ಕೆ ಕರಿತಿ, ಸುಮ್ಮನೆ ನಡಿ ಒಳಕ್ಕೆ. ಹೊರಗೆ ಕರಿತಾಳಂತ, ಹೊರಗೆ ಮಾತಾಡೋಂಥ ವಿಷಯ ಯಾವುದೇ ಆಗಲಿ ಒಳಗೆ ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು. ಯಾವುದೋ ಒಂದು ವಿಚಾರದಾಗ ಆಗಲಿ ಅವಳು. ನಡಿ ಹೊರಗೆ ಬೈಲಾಗಲ್ಲ ಮಾತಾಡೋದು. ನಿನಗೆ ಬುದ್ಧಿನೇ ಇಲ್ಲ ಕಣೆ ತನ್ವಿ. ಅಲ್ಲ, ನಾನು ಹೊರಕ್ಕೆ ಬರ್ತಾರೇನೋ ಅಂತ ಅಂದ್ಕೊಂಡೆ ಅಷ್ಟೇನೆ. ಬಿಡು, ಇವನಂತೂ ಹೆಂಗೆ ಬೈತೀಯ ಕಣಮ್ಮ. ಹೆಂಗೆ ಬೈತೀಯ ಅಂದರೆ ಬೈಲೇಬೇಕಮ್ಮ ನೀನು ಮಾಡ್ಕೊಂಡಿರೋ ತಪ್ಪಿಗೆ. ಅಯ್ಯೋ, ನಾವು ಏನೋ ಅಂದ್ಕೊಂಡಿದ್ವಿ, ಏನು ಇವಳು ಹಿಂಗೆ ಮಾಡ್ತಾಳೆ ಅಂತ. ಅವ್ರ ಬಾಯಾಗ ಅವನೇ ಇದು ಮಾಡ್ತಾನೆ, ಅವನೇ ನೋಡಿದ್ದಾನೆ ಅಂದಮೇಲೆ ಅವ್ನು ಸುಮ್ಮನೆ ಇರ್ತಾನೆ. ಸುಮ್ಕಿರಲ್ಲ ಬಿಡು. ಹೇಳು ನೀನಂತೂ ಏನು. ನಡಿ ಒಳಗೆ ಹೋಗೋಣ, ನಡಿ. ಇಲ್ಲಿ ಪ್ರೀತಿ ಅಕ್ಕ, ಪ್ರೀತಿ ಅಕ್ಕ, ಇಲ್ಲ ಕೂತ್ಕ ಬಾ. ಇಲ್ಲಿಗೆ ಹೋಗ್ತೀಯ ಪ್ರೀತಿ ಅಕ್ಕ? ಪ್ರೀತಿ ಅಕ್ಕ, ಬರ್ರಿ ಋತು ಕೂತ್ಕೊಳ್ರಿ. ಭಾಳ ಬೇಜಾರಾಯ್ತಮ್ಮ ನನಗಂತೂ. ಅಲ್ಲ, ಯಾಕೆ ಹಿಂಗೆ ಮಾಡ್ತೀಯ ತನ್ವಿ? ಅವ್ನು ಒಪ್ತಾನೆ ಇಲ್ಲ. ನನಗೆ ಬೇಡವೇ ಬೇಡ, ಈ ಮದುವೆ ಬೇಡವೇ ಬೇಡ ಅಂತವನೆ. ಮದುವೆ ಬೇಡ ಅಂತಂದ್ರೆ ಹೆಂಗೆ ಸರಿ ಹೋಗುತ್ತೆ? ಇದೇನಕ್ಕ ಹಿಂಗೆ ಹೇಳ್ತಾ ಇದ್ದೀರಾ ಪ್ರೀತಿ ಅಕ್ಕ? ಹೌದು, ನಾನು ಇಷ್ಟೊಂದೆಲ್ಲ ಪ್ರೀತಿ ಕೊಟ್ಟು ನಾನು ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಇವಳು ಮತ್ತೆ ಅವನಿಂದಲೇ ಹೋಗ್ತಾ ಇದ್ದಾಳೆ ಅಂತಂದ್ರೆ ಎಲ್ಲ ಸಾಕ್ಷಿ ಸಮೇತ ವಿಡಿಯೋ ಐತೆ. ಅವ್ರು ತೋರಿಸಿದ್ದಾರೆ, ಸುಳ್ಳು ಹೇಳ್ತಾರೆ ಅನ್ನೋಕ್ಕೆ ಸಾಕ್ಷಿ ಐತೆ. ಇವಳು ಯಾಕೆ ಹಂಗೆ ಹೋಗಿ ಕೆಣಕ್ಬೇಕು ಅವ್ರಿಗೆ? ಸುಮ್ಮನೆ ಇದಾವನಂತೆ, ಅವನ್ನ ಯಾಕೆ ಕೆಣಕ್ಬೇಕು ಇವಳು? ಅವನ ಹತ್ರ ಏನು ಕೆಲಸ? ಅವನಿಂದ ಏನು ಲಾಭ? ಅವನಿಂದ ಏನಾದರೂ ಲಾಭ ಆಯ್ತಾ? ಏನಿಲ್ಲ ತಾನೆ, ಸುಮ್ಮನಿರ್ಬೇಕು ತಾನೆ. ಇಲ್ಲ ಅಕ್ಕ, ಮದುವೆ ಆದಮೇಲೆ ಹಿಂಗೆ ಮಾಡಿದ್ರೆ ಏನು ಪಾಡು? ನನಗೆ ಇಷ್ಟ ಇಲ್ಲ, ನನಗೆ ಈ ಮದುವೆ ಬೇಡ. ಬೇಡ ಅಂದರೆ ಬೇಡ ಅಷ್ಟೇನೆ. ಅಯ್ಯೋ, ಇದೇನಪ್ಪ ಇದು ಹಿಂಗೆ ಹೇಳ್ತಾ ಇದೆಯಾ? ಎಲ್ಲ ರೆಡಿ ಮಾಡ್ಕೊಂಡು ಇನ್ನೊಂದು ವಾರ ಮದುವೆ ಐತೆ. ಅಲ್ಲ, ವೆಡ್ಡಿಂಗ್ ಕಾರ್ಡ್ ಓಡಿಸಿ ಇಬ್ರದ್ದು ಮದುವೆ, ಇಬ್ರು ಅಕ್ಕ ತಂಗಿ ಅವ್ರದ್ದು ಅಂತೇಳಿ ಪ್ರಿಂಟ್ ಓಡಿಸಿ ಕೊಟ್ಟಿದ್ದಾಗೈತೆ. ಇವಾಗ ಏನಪ್ಪ ಇದು ಹಿಂಗೆ ಹೇಳ್ತಾ ಇದೆಯಾ? ದೊಡ್ಡವಳನ್ನ ಮದುವೆ ಮಾಡ್ಕೊಂತೀವಿರುತ್ತೋ, ಅವನು ಕೊಟ್ಟು ಮಾಡು. ಯಾಕೆ ಅವನು ಬೇಡವೇ ಬೇಡ 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 ಅಂತ ಹೇಳ್ತಾ ಇದ್ದಾನೆ. ಬೇಡ ಅಂತಂದ್ರೆ
ಅದು ಹೆಂಗೆ ಸರಿ ಹೋಗುತ್ತೆ? ಇದು ಏನು ಸುಮ್ಮನಾಗ ಅಂತದ್ದೆ. ಇನ್ನೊಂದು ವಾರ ಮದುವೆ ಐತೆ, ಇನ್ನೊಂದು ವಾರ ಮದುವೆ ಇಟ್ಕೊಂಡು ಬೇಡ ಬೇಡ ಅಂತಂದರೆ ಸುಮ್ಮನಾಗ್ತಾರೆ ಯಾರಾದ್ರೂ? ಇಲ್ಲಪ್ಪ. ನೀನು ಹಿಂಗೆಲ್ಲ ಹೇಳಂಗಿಲ್ಲ. ಏನೋ ಅವಳು ತಪ್ಪು ಮಾಡಿದ್ರೆ ಬೇಕಾದ್ರೆ ಬುದ್ಧಿ ಹೇಳ್ತೀನಿ ನಾನು. ಇಲ್ಲ ನೋಡಕ್ಕ, ನನಗೆ ಎಲ್ಲ ಗೊತ್ತಿತ್ತು. ಈಗ ನೀನು ನನಗೆ ಅಕ್ಕನ ಸಮಾನ. ನಾನು ನಿನ್ನ ಹತ್ರ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ನನಗೆಲ್ಲ ವಿಷಯ ಗೊತ್ತಿತ್ತು. ಇವಳ ಬಗ್ಗೆ ನಾನು ಏನು ಅಂತ ನಾನೆಲ್ಲ ತಿಳ್ಕೊಂಡಿದ್ದೆ. ಎಲ್ಲ ತಿಳ್ಕೊಂಡಿದ್ರು ನನಗೆ ಹಿಂಗೆಲ್ಲ ಐತೆ, ಅವಳಿಗೂ ಇವನಿಗೂ ಇವರಿಬ್ಬರ ಮಧ್ಯೆ ಏನೋ ಸಂಬಂಧ ಐತೆ ಅನ್ನೋದು ನನಗೆ ಗೊತ್ತಿತ್ತು. ಮತ್ತು ನಮ್ಮಮ್ಮ ಏನಂತು, ಅಪ್ಪ ಏನೋ ಆಗೋದಾಗ್ಬಿಟ್ಟೈತೆ, ಈಗ ಅದೆಲ್ಲ ಮನಸ್ಸಿನಾಗ ಇಕ್ಕೋಬೇಕು, ಹೋಗ್ಬೇಡ, ನೀನು ಚೆನ್ನಾಗಿರೋದು ನೋಡು ಅಂತ ಹೇಳಿ ನಾನು ಏನೋ ಬಿಡು ಅದನ್ನೆಲ್ಲ ಮರ್ತುಬಿಟ್ಟು ನಾನು ಮದುವೆ ಆಗೋಣ, ನನ್ನ ಮರ್ತು ಅವಳು ಚೆನ್ನಾಗಿರ್ತಾಳೆ ಅಂತ ನಾನು ಮದುವೆ ಆಗೋದಕ್ಕೆ ಹೋದರೆ ಇನ್ನೂ ಇವಳು ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳೆ. ಇದಕ್ಕೇನು ಹೇಳಿರೋದು ಅಕ್ಕ ನಾನು? ಇದಕ್ಕೇನು ಹೇಳ್ರಿ ಹೇಳಿ, ನಾನು ಏನು ಹೇಳ್ಬೇಕಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಬೇಡಪ್ಪ, ಹಿಂಗೆ ಮಾತಾಡಬೇಡ ಕಣಪ್ಪ. ಅಯ್ಯೋ, ನೀನು ಮಾತಾಡ್ತಾ ಇರೋದು ಕೇಳಿದ್ರೆ ನನಗೆ ಕೈ ಕಾಲು ಆಡ್ತಾ ಇಲ್ಲ. ನಾನು ಹೇಳಿದ್ನಮ್ಮ, ಅವ್ನು ಕೇಳಂಗಿಲ್ಲ. ಯಾಕೆ ಹಿಂಗೆ ಮಾಡ್ತೀಯ ತನ್ವಿ? ಅಲ್ಲ, ಅವ್ನ ಸುದ್ದಿ ಏನು? ನೀನು ಸುಮ್ಮನೆ ಇರಬೇಕಾ? ನಿನಗೇನು ಯಾವ್ದ್ರಲ್ಲಿ ಏನು ಕಡಿಮೆ ಆಗಿತ್ತು? ಏನು ಕಡಿಮೆ ಆಗಿತ್ತು ಅಂತ ನೀನು ಏನಿದ್ರು ನನ್ನ ಹತ್ರ ಹೇಳ್ಕೊಬೋದಾಗಿತ್ತಲ್ಲ. ನಿಮ್ಮ ಅಮ್ಮನ ಹೇಳಿದ್ಮೇಲೆ ಮತ್ತೆ ಇನ್ನೇನಕ್ಕಮ್ಮ ನೀನು ಹಿಂಗೆ ಮಾಡಕ್ಕೆ ಹೋಗ್ತೀಯ? ಗೊತ್ತಾಗಲ್ವಾ ನಿನಗೆ? ಏನೋ ಒಂಥರ ಅವ್ನ ಮುಂದೆ ತೋರಿಸ್ಕೊಂಬಕ್ಕಾಗಿ ಹಿಂಗೆ ಮಾಡವಳು ಅಷ್ಟೇನೆ. ಅವ್ರು ಅದನ್ನೇ ಒಂದು ಇದು ಮಾಡ್ಕೊಂಡವ್ರೆ. ಬೇಡ, ಹಂಗೆಲ್ಲ ಹೇಳ್ಬಿಡ ಕಣಪ್ಪ. ಮದುವೆ ಇನ್ನೊಂದು ವಾರ ಐತೆ, ಪ್ಲೀಸ್. ಹಂಗೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ. ನಮಗೂ ನಿಮಗೂ ಸುಮ್ಮನೆ ಮನಸ್ತಾಪಗಳು. 2 ಮದುವೆನೂ ಅರೇಂಜ್ ಮಾಡಿದ್ಮೇಲೆ 2 ಮದುವೆನೂ ಆಗ್ಬಿಡ್ಲಿ. 2 ಮದುವೆನೂ ಅರೆ ಸೆಟ್ ಆಗೈತೆ. ಸೆಟ್ ಮಾಡಿದ್ಮೇಲೆ ಹಿಂಗಂದ್ರೆ ಹೆಂಗಪ್ಪ? ಸುಮ್ಮನೆ ನಾವು ಸುಮ್ಮನೆ ಎಲ್ಲರ ಹತ್ರನೂ ಇದಾಗ್ತೀವಿ. ಹಂಗೆಲ್ಲನ ಹೇಳ್ಬೇಡ, ಸುಮ್ಮನೆ ಸದ್ರ ಆಗ್ಬಿಡ್ತೀವಿ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ನಾನು ಒಂಥರ ಅವ್ನಿಗೆ ಏನೋ ಕಾಮಿಡಿ ಮಾಡೋಕೆ ಹೋಗಿ ಈ ಥರ ಆಯಿತು. ಕಾಮಿಡಿ ಮಾಡೋಣ ಅಂತ ಹೋದೆ, ಅದು ಈ ಥರ ಆಗ್ಬಿಡ್ತಾವ್ರೆಲ್ಲನ. ನಿನಗೆ ಈ ಥರ ಮಾಡಿ ತೋರಿಸ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಭುವನ್. ನಾನು ಸುಮ್ಮನೆ ಅವನ ಹತ್ರ ತಮಾಷೆ ಮಾಡೋಕ್ಕಾಗಿ ಹೋಗಿದ್ದು ಅಷ್ಟೇ, ಬೇರೆ ಇನ್ನೇನು ಇಲ್ಲ ಭುವನ್. ಪ್ಲೀಸ್ ಅರ್ಥ ಮಾಡ್ಕೊ. ನೀನೇನು ಹೇಳಿದ್ರು ನಾನು ನಂಬಲ್ಲ. ನನಗೆ ಈ ಮದುವೆ ಇಷ್ಟ ಇಲ್ಲ. ಬೇಡ ಬೇಡ ಬೇಡ, ನಾನಂತೂ ಮದುವೆ ಆಗೋದಿಲ್ಲ. ನನಗೆ ಈ ಮದುವೆ ಬೇಡ. ನಿನ್ಕೊಳಪ್ಪ ಭುವನ್, ಭುವನ್ ನಿನ್ಕೊಳಪ್ಪ. ನಾನು ಅವಾಗಿಂದ ಹೇಳಿದ್ರು ಅವ್ನು ಹೋಗ್ತಾ ಇಲ್ಲ ಋತು. ಬೇಡಪ್ಪ, ಹಂಗೆಲ್ಲ ಇದು ಮಾಡಬೇಡ ಅಂತೇಳಿ ನಾನು ನಮ್ಮ ಪ್ರೇಮ ಎಲ್ಲ ಹೇಳಿದ್ವಿ. ಸೆಟ್ ಆಗೈತೆ, ಸೆಟ್ ಆಗಲಿಲ್ಲ ಅಂದರೆ ಒಂಥರ, ಸೆಟ್ ಆಗಿದ್ಮೇಲೆ ಹಿಂಗೆಲ್ಲನ ಹೇಳೋದು ಚೆನ್ನಾಗಿರಲ್ಲ ಕಣಪ್ಪ ಅಂತೇಳಿ ನಾವು ಅವಾಗಿಂದ ಹೇಳಿದ್ವಿ. ಅವಾಗಿಂದ ಹೇಳ್ತಿದ್ರು ಅವನು ಕೇಳ್ತಾ ಇಲ್ಲ. ಅಲ್ಲ, ನಾನು ಏನು ತಪ್ಪು ಮಾಡಿದೆ ಅಂತ ಈ ಥರ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತೈತೆ ಅತ್ತೆ, ತುಂಬ ಬೇಜಾರಾಗ್ತೈತೆ. ನನಗೆ ಹಿಂಗೆ ಆಗ್ತಾ ಇರೋ ವಿಷಯ ಕೇಳ್ಬಿಟ್ಟು ನನಗೆ ತಡ್ಕೊಳಕ್ಕೆ ಇಲ್ಲ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಅತ್ತೆ, ನಂಗೆ ಕ್ಷಮಿಸ್ಬಿಡಿ ಅತ್ತೆ. ಅವ್ರನ್ನ ಏನಾದರೂ ಮಾಡಿ ನೀವೇ ಒಪ್ಪಿಸ್ಬೇಕಂದ್ರೆ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದ, ನಾನಾಗಿ ನಾನು ಹಿಂಗೆ ಮಾಡ್ಕೊಬಿಟ್ಟೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಹಿಂಗತ್ತೆ ಅವರು ಗಂಡಸ್ರು ಕಣಮ್ಮ. ಕಣ್ಣಾರೆ ನೋಡಿದ್ಮೇಲೆ ಅವ್ರು ಏನಂದ್ರು ಸುಮ್ಮನಾಗಲ್ಲ, ನಾವೇನು ಹೇಳಿದ್ರು ಕೇಳಲ್ಲ ಕಣಮ್ಮ. ನಿನ್ಗೇನಮ್ಮ ಗೊತ್ತು? ಅವಳು ನಾನೆಲ್ಲ ನೋಡಿದ್ದೀನಿ ಅಂತೇಳಿ ಫೋನಾಗಿರೋದೇ ತೋರಿಸ್ತಾ ಇದ್ದ. ನಾನು ಎಲ್ಲ ತೋರಿಸ್ತಮ್ಮ ನನಗೆ. ಅವರೆಲ್ಲ ಕಳಿಸವ್ರೆ. ಈಗ ಅವ್ರೇನಾದರೂ ಇವಳು ಸುದ್ದಿಗೆ ಬಂದಿದ್ರೆ ಇವಳು ಹೋಗ್ಲಿ ಮಾತಾಡಲಿ. ಅವ್ರು ಸುಮ್ಮನೆ ಹೋಗ್ತಿದ್ರು ಅವ್ರನ್ನ ಯಾಕೆ ಕೆಣಕ್ಬೇಕಾಯ್ತು? ಇವಾಗ ಇವಳದೇ ತಪ್ಪು ಅಂತ ಅವ್ನು ಹೇಳ್ತಾ ಇರೋದು. ಇವಳಿಗಿನ್ನೂ ಅವ್ನ ಮನಸ್ಸಿನಾಗಿರೋದಕ್ಕೆ ತಾನೇ ಹೋಗ್ತಾ ಇರೋದು. ಅವ್ನು ಹಿಂದೆ ಓಡಾಡ್ತಾಳೆ ಅಂತಂದ್ರೆ ನಮಗೆ ಮರ್ಯಾದೆ ಇರ್ತಾವ? ಯಾರಾದರೂ ಊರಲ್ಲಿ ನಮ್ಮನ್ನ ಏನು ಅನ್ಕೊಂತಾರಮ್ಮ, ಯಾಕಮ್ಮ ಹೋಗ್ಬೇಕು ಇವಳು ಅಂತ ಅವನಿಗೆ ಸಿಟ್ಟು. ಯಾಕೆ ಹಿಂಗೆ ಮಾಡಬೇಕು ಇವಳು, ಈ ಥರ ಎಲ್ಲ ಮಾಡಬಾರ್ದು ಅನ್ನೋದು ಅವನಿಗೆ ಬೇಜಾರು. ನಾನು ಬುದ್ಧಿ ಹೇಳ್ತೀನಿ ಅಕ್ಕ, ಪ್ಲೀಸ್ ಹಂಗೆಲ್ಲ ಹೇಳ್ಬೇಡಿ. ಏನೋ ಆಗೋದಾಯ್ತು, ಇದೊಂದು ಸತಿ ಕ್ಷಮಿಸ್ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಬುದ್ಧಿ ಹೇಳ್ತೀನಿ, ಹಂಗೆಲ್ಲ ಮಾಡಬೇಡಿ, ಮದುವೆ ಕ್ಯಾನ್ಸಲ್ ಅಂತ ಎಲ್ಲ ಹೇಳ್ಬೇಡಿ ಪ್ಲೀಸ್. ನಮಗೆ ತಡ್ಕೊಳ್ಳೋಂಥ ಶಕ್ತಿ ಇಲ್ಲ ನಮಗೆ. ನೋಡೋದ್ರಲ್ಲ ವೀಕ್ಷಕರೇ, ಮದುವೆ ಕ್ಯಾನ್ಸಲ್ ಅಂತ ಹೇಳ್ತಾ ಐತೆ ಪ್ರೀತಿ ಅಕ್ಕ. ನನಗಂತೂ ಇದನ್ನು ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ, ಇದನ್ನು ಕೇಳೋಕ್ಕಾಗ್ತಾ ಇಲ್ಲ. ಅಷ್ಟು ಬೇಜಾರಾಗ್ತೈತೆ. ಏನಪ್ಪ ಶಿವನೇ ಮಾಡೋದು ಅಂತ ಅನ್ನಿಸ್ತಾ ಐತೆ ನನಗೆ. ತುಂಬ ಬೇಜಾರಾಗ್ತೈತೆ. ಯಾರಿಗೇ ಆಗಲಿ ಭಾಳ ಬೇಜಾರಾಗ್ಬಿಡುತ್ತೆ. ಈ ರೀತಿ ಆಗಿಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಖುಷಿಯಾಗಿ ಮದುವೆ ಮಾಡಬೇಕಂತ ಖುಷಿಯಾಗಿರ್ತಾರೆ. ಈ ರೀತಿ ಸಡನ್ನಾಗಿ ಕ್ಯಾನ್ಸಲ್ ಆಗಿಬಿಟ್ರೆ ಭಾಳ ಕಷ್ಟ. ಅದಕ್ಕೆ ಯಾವುದೇ ಆಗಲಿ ಮುಂಚೆನೇ, ಯಾವುದೋ ಇದೊಂದು ವಿಚಾರದಲ್ಲೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮುಂಚೆನೇ ಅದೇನಿದ್ರು ತೀರ್ಮಾನ ತಗೋಬೇಕು. ಮದುವೆ ಅನ್ನೋ ವಿಚಾರದಲ್ಲಿ ಮಾತ್ರ ನಾವು 2 ದಿವಸ ತಡ ಆದರೂ ಪರವಾಗಿಲ್ಲ, ನಿಧಾನ ಆದರೂ ಪರವಾಗಿಲ್ಲ, ನಾವು ಒಳ್ಳೆ ಡಿಸಿಷನ್ ತಗೋಬೇಕು. ನಮಗೆ ಹಂಗೇನಾದರೂ ಇಷ್ಟ ಇಲ್ವಾ, ನಾವು ಇಷ್ಟಪಟ್ಟಿರೋರ್ನ ಆಗಬೇಕಾ, ಮದುವೆ ಸೆಟ್ ಆಗೋದಕ್ಕಿಂತ ಮುಂಚೆನೇ ಹೋಗ್ಬಿಟ್ಟು ನಮ್ಗೆ ಇಷ್ಟಪಟ್ಟಿರೋರ್ನ ನಾವು ಮದುವೆ ಆಗೋದು ನೋಡ್ಬೇಕು. ಎಲ್ಲ ಸೆಟಲ್ ಮಾಡಿ ಆಮೇಲೆ ಮದುವೆ ಇದು ಮಾಡೋದು ಅದು ಅಷ್ಟು ಸರಿಯಾಗಿ ಇರೋದಿಲ್ಲ. ಭಾಳ ಕಷ್ಟ ಆಗುತ್ತೆ. ಅದನ್ನು ಮಾಡಿ ಎಲ್ಲ ಅನುಭವಿಸಿರೋರಿಗೆ ಭಾಳ ಕಷ್ಟ ಆಗುತ್ತೆ. ದಯವಿಟ್ಟು ಎಲ್ಲರೂ ಏನೇ ನಿಮ್ಮ ಪರ್ಸ್ನಲ್ ವಿಷಯಗಳು ಏನೇ ಇದ್ರೂ ಮದುವೆ ಅನ್ನೋ ವಿಚಾರದಲ್ಲಿ ಮಾತ್ರ ನೀವು ಭಾಳ ಇದರಲ್ಲಿರಬೇಕು. ಇಷ್ಟ ಇದ್ದರೆ ಆಗ್ಬಿಡಿ,
ಇಷ್ಟ ಇಲ್ಲ ಖಂಡಿತವಾಗಿ ಹೇಳ್ಬಿಟ್ಟು ಅದೇನು ಅಂತ ಹೇಳ್ಬಿಡೋದು ಒಳ್ಳೇದು. ಯಾರೇ ಆಗಲಿ, ಯಾವ ಹೆಣ್ಮಕ್ಳೇ ಆಗಲಿ, ಯಾರೇ ಆಗಲಿ, ಇಂಥವ್ರೇ ಆಗಲಿ, ಎಲ್ಲ ಹತ್ರಕ್ಕೆ ಬಂದಾಗ ಎಲ್ಲ ಖರ್ಚು ಮಾಡಿ ದುಡ್ಡು ಕಾಸು ಅದೆಲ್ಲ ಅರ್ಥ ಮಾಡ್ಕೋಬೇಕು. ಮದುವೆ ಅಂತಂದರೆ ಸುಮ್ಮನೆ ಆಗಲ್ಲ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತೇಳಿ ಎಲ್ಲ ಅದಕ್ಕೆ ಹೇಳವ್ರೆ ಗಾದೆನ. ಭಾಳ ಕಷ್ಟ. ಮದುವೆನೂ ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಮಕ್ಕಳು ಎಲ್ಲರದ್ದು ಮದುವೆ ಮಾಡೋದು ಗಂಡು ಮಕ್ಕಳಿಗೆ ಆಗಲಿ ಹೇಳು, ತಾಳಿ ತರಬೇಕು, ಅವ್ರದ್ದು ಕಷ್ಟನೇ. ಒಟ್ಟಿನಲ್ಲಿ ಎಲ್ಲರ ಮದುವೆ ಅಂತಂದರೆ ಎಲ್ಲ ಖರ್ಚು ಇದ್ದೇ ಇರುತ್ತೆ. ಅದಕ್ಕೆ ಮದುವೆ ಅನ್ನೋ ವಿಚಾರದಲ್ಲಿ ತುಂಬ ನಿಧಾನವಾಗಿ ನಾವು ಆಳವಾಗಿ ಯೋಚನೆ ಮಾಡಿ ನಿರ್ಧಾರನ ತಗೋಬೇಕಾಗುತ್ತೆ. ಯಾರೇ ಆಗಿರ್ಬೋದು. ಅವತ್ತಿಂದ ನಾವು ಜೀವನ ಪರ್ಯಂತ ಹೇಗಿರ್ತೀವಿ ಅಂತ ನೋಡಬೇಕು. ಅವತ್ತಿಂದು ಸುಖ ಸಂಪತ್ತು ಅದನ್ನು ನಾವು ನೋಡಬಾರ್ದು ಯಾವತ್ತೂ. ನಾವು ಜೀವನ ಪರ್ಯಂತ ಯಾರನ್ನ ನಾವು ಆಯ್ಕೆ ಮಾಡಿಕೊಂಡ್ರೆ ಜೀವನ ಪರ್ಯಂತ ನಾವು ಸುಖವಾಗಿರ್ತೀವಿ ಅನ್ನೋದನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದನ್ನು ಆಯ್ಕೆ ಮಾಡಿಕೊಂಡು ನಾವು ಮದುವೆ ಅನ್ನೋ ಅಂಥ ಇದರಲ್ಲಿ ನಾವು ನಿರ್ಧಾರ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡೋದ್ರಿಂದ ಏನು ನಿಮ್ಮದು ₹1 ವೇಸ್ಟ್ ಆಗೋದಿಲ್ಲ, ₹1 ಹೋಗೋದಿಲ್ಲ. ನಮಗೆ ಲೈಕ್ ಬಟನ್ ಇರುತ್ತಲ್ಲ, ಅದನ್ನೊಂದು ನೀವು ಕ್ಲಿಕ್ ಮಾಡಿಬಿಟ್ರೆ ಸಾಕು. ನಮ್ಮ ವಿಡಿಯೋಸ್ ಇನ್ನೂ ಅತಿ ಹೆಚ್ಚು ಜನಕ್ಕೆ ವಿಡಿಯೋಸ್ ರೆಕಮೆಂಡ್ ಮಾಡ್ತಾರೆ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಅವರು ನೋಡಿ ಖುಷಿ ಪಡಲಿ. ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.